ಎಷ್ಟೋ ದಿವಸ ಆದಮೇಲೆ ನಾವೆಲ್ಲ ಇವತ್ತು ಸಿಕ್ಕಿದ್ದೀವಿ. ನಾವೆಲ್ಲ ಅಂತಲ್ಲ, ನಾನು ಮತ್ತು ನರೇಶ್ನಾಗ ಗೊತ್ತಿದ್ರೆ ಪ್ರಾಬಬ್ಲಿ ಕೋಕೋ ನೆಕ್ಸ್ಟ್ ವೀಡಿಯೋದಲ್ಲಿದ್ದ. ಹಾಯ್ ನರೇಶ್. ಹಾಯ್. ಎಸ್, ಹಂಗೆ ಸುಮ್ಮನೆ ಹಂಗೆ ಸುತ್ತಾಡ್ಕೊಂಡು ಏನಾದ್ರು ಮಾಡೋಣ, ಏನಾದ್ರು ತಿನ್ನೋಣ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಿದ್ವಿ. ಈಗ ಮಧ್ಯಾಹ್ನ ಟೈಮ್ ಬಂದು 1 o'clock ಆಗುಂಟಷ್ಟೇ. ಹಾಗೆ ಮೈಸೂರಿಗೆಲ್ಲ ರೀಚ್ ಆಗಿ ಆಯಿತು. ಇನ್ ಕೇಸ್ ಯಾರು ಆ ವ್ಲಾಗ್ ನೋಡಿಲ್ಲ ಅಂದರೆ ಇಲ್ಲೇ ಮೇಲೆ ಐ ಕಾರ್ಡಲ್ಲಿ ಅದ್ರ ಲಿಂಕ್ ಬರುತ್ತೆ, ಒಂದ್ಸಲ ಹೋಗಿ ವಿಸಿಟ್ ಕೊಟ್ಟು ನೋಡಿ. ಜಸ್ಟ್ ಎಲ್ಲರೂ ಸ್ಟ್ರೀಟ್ ಸೈಡಲ್ಲಿ ಒಂದು ಒಳ್ಳೆ ಚಿಕನ್ ಫ್ರೈಡ್ ರೈಸು, ಎಗ್ ಫ್ರೈಡ್ ರೈಸ್ ಏನಾದ್ರು ಬ್ಯಾಟಿಂಗ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಬನ್ನಿ ಇನ್ನು ಎಲ್ಲರೂ ತಿನ್ನೋಕೆ ಸಿಕ್ಕಿದ್ರೆ ಅಲ್ಲೇ ಹೋಗಿ ಸಿಗ್ತೀನಿ. ಇಲ್ಲಿ ಯಾವ್ದಾದ್ರು ಹೊಸ ಜಾಗ ಟ್ರೈ ಮಾಡೋಣ ಅಂತಿರೋದು. ಈಗ ನಾರ್ಮಲಾಗಿ ಹೋದ ಜಾಗಕ್ಕೆ ಹೋಗಿ ನಮಗೂ ಬೋರ್ ಆಗ್ಬಿಟ್ಟಿದೆ. ಸೀರಿಯಸ್ಲಿ ರೈಟ್ ಬ್ರೋ, ನಮಗೆಲ್ಲ ಬೋರ್ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಹೋಗಿರೋ ಜಾಗಕ್ಕೆ. ಆಗಾಗ ಅವ್ರ ಮುಖನೇ ನೋಡಿ ಹಂಗೆ ಯಾವ್ದಾದ್ರು ಹೊಸ ಜಾಗ ನೋಡೋಣ ಅಂದರೆ ಮೈಸೂರಲ್ಲಿ ಗೊತ್ತಾಯ್ತಿಲ್ಲ. ಅದು ಅಲ್ಲದೆ ಮೈಸೂರಲ್ಲಿ ಇಲ್ಲದೆ ಈಗ 4-5 months ಆಗುಂಟು. ಎಲ್ಲೆಲ್ಲಿ ಏನೇನು ಓಪನ್ ಆಗುಂಟು ಅಂತಲೇ ಗೊತ್ತಿಲ್ಲ. ನ್ಯೂ ಶಾಪ್ಸ್ ಎಲ್ಲೆಲ್ಲಿ ಓಪನ್ ಆಗಿದೆ ಅಂತಲೂ ಗೊತ್ತಿಲ್ಲ. ಹಾಗೆ ಹುಡ್ಕೋದು ನೋಡೋಣ, ಎಲ್ಲರೂ ಸ್ಪೆಷಲಾಗಿ ಚೆನ್ನಾಗಿ ಕಂಡ್ರೆ ಶಾಪ್ಸು ನುಗ್ಬಿಟ್ಟು ನೋಡ್ಕೊಳಕ್ಕಾವು ಗುರು. ಹಿಂಗೆಲ್ಲ ಅಡ್ಡ ಬಂದುಬಿಟ್ರೆ ಹೆಂಗುರು, ಅಡ್ಡ ಬಂದರೆ ಕಷ್ಟ ಆಯ್ತದೆ. ಇನ್ನೇನಿಲ್ಲ ಆ್ಯಕ್ಚುಲಿ ಗೌಡ್ರು ಮೆಸ್ಸಲ್ಲಿ ಒಂದ್ಸಲ ಫುಡ್ ಸಿಗ್ತದೆ ಅಂತ ಯೋಚನೆ ಮಾಡೋಣ ಅಂತ ಬಂದ್ವಿ. ನೋಡೋಣ, ಕೇಳೋಣ. ಓಪನ್ ಇಲ್ಲ ಸೋಮವಾರ ರಜಾ ಹಂಗೆ ಅದೇನೋ ಗೊತ್ತಿಲ್ಲ. ಮೈಸೂರು ಕಡೆ ಸೋಮವಾರೆಲ್ಲ ರಜೆಯಲ್ಲಿರುತ್ತೆ. ಹಂಗೆ ನಮ್ಮ ಗೌಡ್ರ ಮೆಸ್ ಕೂಡ ಕ್ಲೋಸ್ ಆಗಿದೆ. ಅದು ನಾರ್ಮಲಾಗಿ ನನ್ನ ಸ್ವಿಗ್ಗಿ ಪಾರ್ಟ್ನರ್, ಅದು ಆ ಥರ ಪಾರ್ಟ್ನರ್ ಅಂದರೆ ಈ ಪಾರ್ಟ್ನರ್ ಅಲ್ಲ. ಸ್ವಿಗ್ಗಿಲಿ ಆರ್ಡರ್ ಮಾಡಿ ತರಿಸೋದು ಗೌಡ್ರ ಮೆಸ್ಸಿಂದ ನಾನು ಹೈಯೆಸ್ಟ್ ಆಗಿ ತರಿಸ್ತಿದ್ದೆ. ಇವತ್ತು ಕ್ಲೋಸ್ ಆಗಿದೆ. ಸೊ ಮೈಸೂರಲ್ಲಿ ಲಕ್ಸುರಿ ಶೋರೂಮ್ ಕೂಡ ಓಪನ್ ಆಗಿದೆ. ಬೆಂಜ್ ಬೇಕು, ಫಾರ್ಚೂನ್ ಬೇಕು, ಅದ್ರ ಒಳಗಡೆ ನಿಮಗೆ ಎಲ್ಲ ಸಿಗುತ್ತೆ ಆ್ಯಕ್ಚುಲಿ. ಅದ್ರ ಒಳಗಡೆ ಇನ್ಫ್ಯಾಕ್ಟ್ ಫಾರ್ಚೂನಲ್ಲಿ ಲ್ಯಾಂಬೋರ್ಗಿನಿ ಕೂಡ ಇದೆ. ನೋಡೋಣ, ಯಾವಾಗಾರು ಯಾರೋ ಪರಿಚಯ ಇರೋರು ಇದ್ದರೆ ಅದರೊಳಗಡೆ ಎಂಟ್ರಿ ಕೊಟ್ಟು ಒಂದ್ಸಲ ಸಣ್ಣ ವ್ಲಾಗ್ ಒಂದು ಮಾಡಿ ನೋಡೋಣ. ಲಕ್ಸುರಿಯಾಗಿ ವ್ಲಾಗ್ ಇರುತ್ತೆ. ಹಂಗೆ ಒಂದು ಒಳ್ಳೆ ಬಿರಿಯಾನಿ ಕಾರ್ನರ್ದು ನಾವು ಹುಡ್ಕೊಂಡೆ ಈಗ ಸದ್ಯಕ್ಕೆ. ಇಲ್ಲೇ ಹತ್ರದಲ್ಲೇ ಇರೋದು. ಏನು AK ಬಿರಿಯಾನಿ ಕಾರ್ನರ್, ರೈಟ್ ಬ್ರೋ? AK ಬಿರಿಯಾನಿ ಕಾರ್ನರ್ ಅಂತ ನೋಡೋಣ, ಅಲ್ಲೋಗಿ ಟೇಸ್ಟ್ ನೋಡೋಣ ಒಂದ್ಸಲ ಹೇಗಿರ್ತದೆ ಅಂತ. ಸೊ ಅದೇ AK ಬಿರಿಯಾನಿ ಸೆಂಟರ್ ಅಂತ ತಿಳ್ಕೊಂಡು ಇಲ್ಲೇ ಮಾಡಿಬಿಟ್ಟು ಮೈಸೂರಲ್ಲಿರೋದು. ಸೊ ಇಲ್ಲಿ ಬಂದು ಇಬ್ಬರು ಸೇರ್ಕೊಂಡು ಒಂದು ಬಿರಿಯಾನಿ ರೈಸ್ ಮತ್ತು ಒಂದು ಚಿಕನ್ ಚಿಲ್ಲಿ ಆರ್ಡ್ರ್ ಮಾಡಿದ್ವಿ. ಮತ್ತೆ ಸಿಗ್ತೀನಿ. ಸೊ ಆರ್ಡ್ರ್ ಮಾಡಿದ ಐಟಮ್ಸ್ ಎಲ್ಲ ಬಂದಿವೆ. ಚಿಕನ್ ಚಿಲ್ಲಿ 2 ಕುಷ್ಕ, ಚಿಕನ್ ಚಿಲ್ಲಿ ನೋಡಿದಂಗೆ ನಮ್ಮ ನರೇಶ್ ಮುಖದಲ್ಲಿ ಕಂಪ್ಲೀಟಾಗಿ ಬಿರಿಯಾನಿ ಎಲ್ಲ ತಿಂದಾಯಿತು. ಲೈಕ್ ಬಿರಿಯಾನಿ ಅದರದ್ದು ಆ್ಯಕ್ಚುಲ್ ಫ್ಲೇವರಲ್ಲಿ ಇತ್ತಿಲ್ಲ, ಬಟ್ ಚಿಕನ್ ಚಿಲ್ಲಿ ಮಾತ್ರ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು, ನರೇಶ್ಗೆ ಇಟ್ ವಾಸ್ ಗುಡ್ ಆ್ಯಕ್ಚುಲಿ, ಚೆನ್ನಾಗೇ ಆಯಿತು. ಬಟ್ ರೈಸ್ ಯಾಕೋ ನಾರ್ಮಲ್ ಬಾಯ್ಲ್ಡ್ ರೈಸ್, ಅದ್ರ ಜೊತೆ ಸ್ವಲ್ಪ ಅರಿಶಿಣ ಹಾಕಿ ಬಿಟ್ಟಂಗಿತ್ತು, ಟರ್ಮರಿಕ್ ಹಾಕಿ ಬಿಟ್ಟಂಗೆ. ಅದಾದಮೇಲೆ ಇನ್ನೊಂದು ಕ್ರೇಜಿ ಸೀನ್ ಅಂದರೆ ಈ ಕಿತ್ತೋಗಿರೋ ಕೀ ಉಂಟಲ್ಲ, ಬೈಕಿ ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ಹುಡುಕಿ ನಾವೆಲ್ಲ ಸುತ್ತಾಡಿದ್ದೀವಿ. ಅಲ್ಲೆಲ್ಲ ಸುತ್ತಾಡ್ಕೊಂಬಂದ್ಮೇಲೆ ಈಗ ಹೋಗಿ ನೋಡ್ತೀವಿ, ಅಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಎದುರುಗಡೆ ಬಿದ್ದಿತ್ತು. ಇಷ್ಟೊತ್ತು ಅಂತಾರೆ ಅದೇ ಬಾಯಿಗೆ ಬರೋದು ಅಂತಾರಲ್ಲ, ಹಂಗೆ ಆಗಿತ್ತು. ಈಗ ಸ್ವಲ್ಪ ಸರಿ ಆಯಿತು. ಇಷ್ಟೊತ್ತು ಹುಡುಕಿ ಈಗ ಕೇಳ್ತೀನಿ, ಅಲ್ಲೇ ಅದೊಂದು ಗೌಡ್ರ ಮೆಸ್ ಅಂತ ಹೇಳೋ ಹೋಟೆಲ್ ಎದುರುಗಡೆ ಬಿದ್ದಿತ್ತು. ಅದೇನೋ ಕಾರಿಂದ ಇಳಿಬೇಕಾದ್ರೆ ಬಿದ್ದೋಗಿದೆ ಆ್ಯಕ್ಚುಲಿ. ಪುಣ್ಯಕ್ಕೆ ಇದು ಸಿಕ್ಕಿದೆ ಈಗ. ಎಸ್, ಹೊಸ ತಾರ್ ನೋಡಿ. ಎಸ್, ಹಾಗೆ ಇವತ್ತಿಗೆ ಇಷ್ಟೇ. ಇನ್ ಕೇಸ್ ಲಾಸ್ಟ್ ವ್ಲಾಗ್ ಯಾವುದು ಮೈಸೂರು ವ್ಲಾಗ್ ಸೇಮ್ ಮೇಲೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಒಂದ್ಸಲ ನೋಡಿ ವಿಸಿಟ್ ಕೊಟ್ಟು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟೆ ಸಿ ಯು, ಬೈ, ಸೈನಿಂಗ್ ಔಟ್. ಸ್ಟೇ ಸೇಫ್. ನರೇಶ್, ಬಾಯ್.